ಭಯ ಇರಲಿ, ಭಕ್ತಿ ಇರಲಿ, ಆದರೆ ಮೂಢನಂಬಿಕೆ ಬೇಡ. ರುದ್ರಾಕ್ಷಿ ಹಾಕ್ಕೊಂಡು ಮಾಂಸವನ್ನು ತಿಂದು ನೆಗೆಟಿವ್ ಆಗಿರ್ತಕ್ಕಂಥ ನಿದರ್ಶನಗಳು ಎಲ್ಲೂ ಇಲ್ಲ. ಒಂದು ಮರದಲ್ಲಿ ಅತ್ಯಂತ ಹೆಚ್ಚು ಮುಖಗಳು ಅಂತ ನಾವೇನು ಕರಿತೀವಿ, ಲೈನ್ಸ್ ಅಂತ ಹೇಳ್ತೀವಿ, 4 ಮುಖ, 5 ಮುಖ, 6 ಮುಖ ಭಾಳ ಹೆಚ್ಚು ಒಂದು ಮರದಲ್ಲಿ. 2 ಮುಖ ಎಲ್ಲೋ 1-2 ಸಿಗುತ್ತೆ ಒಂದು ಮರದಲ್ಲಿ. ರುದ್ರಾಕ್ಷಿ ಹಾಕಿರ್ತಕ್ಕಂಥದ್ದು ಅಲ್ಲಿ ಭಕ್ತಿಗಿನ ಹೆಚ್ಚಾಗಿ ಮೈಂಡ್ ಬಾಡಿನ ರೆಗ್ಯುಲೇಟ್ ಮಾಡಿ ಮೈಂಡ್ ಬಾಡಿ ಸೋಲ್ನ ಒಂದು ಈಕ್ವಿಲಿಬ್ರಿಯಂ ಸ್ಟೇಟಸಲ್ಲಿ ಇರ್ತಕ್ಕಂಥದ್ದು ಕಾಯಿ. ನಮ್ಮ ಅಲ್ಲಿರ್ತಕ್ಕಂಥ ಸ್ವಲ್ಪ ಮೂಢನಂಬಿಕೆ ಹೆಚ್ಚು. ನೀವು ಮಾಂಸ ತಿಂದಿದ್ದೀರ ಅಂದ್ಬಿಟ್ಟು ರುದ್ರಾಕ್ಷಿ ತನ್ನ ಕೆಲಸವನ್ನು ನಿಲ್ಲಿಸುತ್ತಾ? ಆರೋಗ್ಯಕ್ಕೆ ಹಾಕ್ಕೊಳ್ಳಿ, ಭಯಪಟ್ಟು ಹಾಕ್ಕೊಳ್ಬೇಡಿ. ರುದ್ರಾಕ್ಷಿ ನಾವು ನೆಲದ ಮೇಲೆ ಇಡಲಿ, ಜೋಬಲ್ಲಿ ಇಟ್ಕೊಳ್ಳಿ, ಕುತ್ತಿಗೆಯಲ್ಲಿ ಹಾಕಲಿ, ದೇವ್ರ ಮನೇಲಿ ಇಡಲಿ, ಆ ಥರ ಪ್ರಾಪರ್ಟೀಸ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಇರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸು ಮತ್ತು ಅದರಲ್ಲಿರ್ತಕ್ಕಂಥ ಒಂದು ಕಂಪನಾಂಕಗಳ ಶಕ್ತಿ ಕಮ್ಮಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಬಹಳಷ್ಟು ಮಂದಿ ರುದ್ರಾಕ್ಷಿಯನ್ನು ಹಾಕ್ತಾರೆ. ಅದರಲ್ಲಿ ಒಂದು ವರ್ಗದ ಜನರಿಗೆ ಒಂದು ಅನುಮಾನ ಇದೆ ಗುರುಜಿ, ನಾನು ಮಾಂಸಾಹಾರ ಸೇವನೆಯನ್ನ ಮಾಡಿ ಅಥವಾ ಮಾಡುವಂತಹ ಸಂದರ್ಭದಲ್ಲಿ ರುದ್ರಾಕ್ಷಿಯನ್ನು ಧರಿಸಬಹುದಾ, ತಪ್ಪಾಗುತ್ತಾ, ಅಪರಾಧ ಆಗುತ್ತಾ ಅದು, ಅಥವಾ ರುದ್ರಾಕ್ಷಿಯನ್ನು ಹಾಕಿ ನಾನು ಮಾಂಸ ಸೇವನೆ ಮಾಡಿದರೆ ಏನೂ ಆಗೋದಿಲ್ವಾ ಅನ್ನುವಂಥ ಒಂದು ಕನ್ಫ್ಯೂಷನ್ ಇದೆ ಗುರುಜಿ. ಸೊ ಒಂದು ಕ್ಲಾರಿಟಿ ಬೇಕು, ರುದ್ರಾಕ್ಷಿಯನ್ನು ಹಾಕಿ ಮಾಂಸವನ್ನು ಸೇವನೆ ಮಾಡಬಹುದಾ, ಮಾಡಬಾರ್ದಾ ಅಂತ. ಮೊದಲಿಗೆ ರುದ್ರಾಕ್ಷಿ ಹಾಕ್ಕೊಂಡು ಮಾಂಸವನ್ನು ತಿಂದು ನೆಗೆಟಿವ್ ಆಗಿರ್ತಕ್ಕಂಥ ನಿದರ್ಶನಗಳು ಎಲ್ಲೂ ಇಲ್ಲ. ಹಾಗೆ ಒಂದು ಊಹಾಪೋಹಗಳಲ್ಲಿ ಬಂದಿರತಕ್ಕಂಥ ಒಂದು ಪ್ರಚಾರದಲ್ಲಿ ಬಂದಿರತಕ್ಕಂಥದ್ದು, ರುದ್ರಾಕ್ಷಿ ಹಾಕ್ಕೊಂಡ್ರೆ ಹಾಗಾಗತ್ತೆ ಹೀಗಾಗತ್ತೆ ಅಂತಕ್ಕಂಥ ಒಂದು ಮನಸ್ಥಿತಿ ಬಂದಿರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರುದ್ರಾಕ್ಷಿ ಹಾಕ್ಕೊಂಡ್ರೆ ಅದರಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ನಾನ್ ವೆಜ್ ತಿಂದಾಗ ಕಡಿಮೆ ಆಗ್ಬೋದು ಅಥವಾ ನೆಗೆಟಿವ್ ಆಗ್ಬೋದು ಅಂತಕ್ಕಂಥ ಒಂದು ಮನಸ್ಥಿತಿ. ಅನೇಕ ಉದಾಹರಣೆಗಳು ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ನೀವು ರುದ್ರಾಕ್ಷಿಯನ್ನು ಎಲ್ಲಿ ಸಿಗುತ್ತೆ ಅಂತ ಅಲ್ಲ ಆ ಜಾಗಕ್ಕೆ ಹೋದರೆ ಅದು ಒಂದು ಬ್ಲೂ ಕಲರ್ ಕಾಯಾಗಿರುತ್ತೆ ಮೊದಲು. ಅದು ಸ್ವಲ್ಪ ಆ ಬ್ಲೂ ಕಲರ್ ಬಂತು ಅಂದರೆ ಸ್ವಲ್ಪ ಅದು ಕೀಳಕ್ಕೆ ರೆಡಿ ಇದೆ ಅಂತ ಅರ್ಥಕ್ಕಂಥದ್ದು. ಅದನ್ನು ಕೀಳಬೇಕಾದ್ರೆ ಎಲ್ಲ ಕಲ್ಲಲ್ಲಿ ಕೋಲಲ್ಲಿ ಹೊಡಿತಾರೆ, ಕೆಳಗಡೆ ಬೀಳುತ್ತೆ, ರಾಶಿ ರಾಶಿ ಬೀಳುತ್ತೆ. ಅದನ್ನೇನು ಶ್ರೇಷ್ಠತೆಯಿಂದ ಏನು ಹಿಂಗೆ ಹೋಗಲ್ಲ, ತುಳ್ಕೊಂಡು ಓಡಾಡದೆ. ಮಾಂಸದ ಎರಡನೇದು ಬಿಟ್ಬಿಡಿ, ನಾವೇ ಹೋಗಿ ಅಲ್ಲಿ ಕೆಲಸ ಮಾಡಿದ್ರೂ ಕೂಡ ಏನು ಅದನ್ನು ತುಡಿದಂಗೆ ನಾನು ಇದು ಮಾಡ್ತೀವಿ ಅಂತಂದರೆ ಹಂಗೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ಹಿಮಾಲಯದ ಒಂದು ತಪ್ಪಲಲ್ಲಿ ಆ ಒಂದು ಇದರಲ್ಲಿ ಬೆಳೀತಕ್ಕಂಥ ಒಂದು ವಿಚಾರದಲ್ಲಿ ಸಣ್ಣ 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 ಕಾಯಿಗಳು. ಯಾಕೆ ಎಲ್ಲನೂ ತೆಗಿಬೇಕು ಅಂದರೆ, ಒಂದು ಮರದಲ್ಲಿ ಅತ್ಯಂತ ಹೆಚ್ಚು ಮುಖಗಳು ಅಂತ ನಾವೇನು ಕರಿತೀವಿ, ಲೈನ್ಸ್ ಅಂತ ಹೇಳ್ತೀವಿ, 4 ಮುಖ, 5 ಮುಖ, 6 ಮುಖ ಭಾಳ ಹೆಚ್ಚು ಒಂದು ಮರದಲ್ಲಿ. 2 ಮುಖ ಎಲ್ಲೋ 1-2 ಸಿಗುತ್ತೆ ಒಂದು ಮರದಲ್ಲಿ. 7 ಮುಖ ಎಲ್ಲೋ ಒಂದು 3-4 ಸಿಗುತ್ತೆ. 8 ಮುಖ ಅದೃಷ್ಟ ಇದ್ದರೆ ಒಂದು ಆ ಮರದಲ್ಲಿ ಒಂದು 2-3. 9 ಹೋಗ್ತಾ 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 10 ಮರದಲ್ಲಿ 1 ಮರದಲ್ಲಿ 9 ಮುಖ, 10 ಮುಖ, 11 ಮುಖ ಸಿಗುತ್ತೆ. 12 ಮುಖ ಒಂದು 4 ಮರದಲ್ಲಿ 1 ಸಿಗ್ಬೋದು ಅಥವಾ 2 ಸಿಗ್ಬೋದು. ಆ ಕಾರಣದಿಂದನೇ ಅದು ಹೆಚ್ಚು ಬೆಲೆ ಜಾಸ್ತಿ ಇರ್ತಕ್ಕಂಥದ್ದು. ಹಾಗೆ ಈ ರುದ್ರಾಕ್ಷಿ ಅದನ್ನು ಹುಡುಕಬೇಕು ಅಂತಂದರೆ ಎಲ್ಲನೂ ಕೂಡ ಆ ಒಂದು ಸಿಪ್ಪೆ ಆಗಿರ್ತಕ್ಕಂಥದ್ದು ಎಲ್ಲವನ್ನು ಉದುರಿಸ್ಕೊಂಡು ಒಂದೊಂದೇ ಓಪನ್ ಮಾಡಿ 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 ನೋಡಿದಾಗ ಅತಿ ಹೆಚ್ಚು ಸಿಗೋದು 4ನೇ ಮುಖ, 5ನೇ ಮುಖ ಮತ್ತು 6ನೇ ಮುಖ ಹೆಚ್ಚಾಗಿ ಸಿಗುತ್ತೆ. ಅದಕ್ಕೆ ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ಜಾಸ್ತಿ ಯಾರಾದರೂ ರುದ್ರಾಕ್ಷಿ ಹಾಕ್ಕೊಂಡ್ರೆ 5 ಮುಖದ ರುದ್ರಾಕ್ಷಿನೇ ಹಾಕಿದ್ದೀವಿ ಅಂತಕ್ಕಂಥದ್ದೇ ಹೆಚ್ಚು. ಸೊ ಆ ಲಾಟಲ್ಲೇ ಇದ್ದಾಗ ಅದ್ರ ಮೇಲೆಲ್ಲ ತುಳ್ಕೊಂಡು ಓಡಾಡಿರ್ತಾರೆ. ಅಲ್ಲೇ ಹೋಯ್ತು ಶ್ರೇಷ್ಠ ಅಂತಂದಾಗ ಅಲ್ವಾ. ಸ್ವಲ್ಪ ಜನಕ್ಕೆ ಇದು ತಿಳ್ಕೋಬೇಕು ಒಂದು. ಆಮೇಲೆ ಮೊನ್ನೆ ತಾನೇ ಏನು ನಡೆದಿತ್ತು ನಮಗೆ, ದೊಡ್ಡದಾಗಿರ್ತಕ್ಕಂಥದ್ದು ಕುಂಭಮೇಳ. ಕುಂಭಮೇಳದಲ್ಲಿ ಎಷ್ಟು ರಾಶಿ ರಾಶಿ ರುದ್ರಾಕ್ಷಿಗಳಿತ್ತು ಅಂತಂದರೆ ಎಷ್ಟೋ ಜನಕ್ಕೆ ಅಲ್ಲಿ ಹೋದವ್ರಿಗೆ ಗೊತ್ತಿರುತ್ತೆ. ಅದು ಏನು
ನಾವೇನು ಟೇಬಲ್ ಮೇಲೆ ಹಾಕಿ ಇಟ್ಕೊಳಕ್ಕಾಗತ್ತಾ? ಆ ರೋಡ್ಗಳಲ್ಲಿ ಇರ್ತಕ್ಕಂಥದ್ದು. ಒಂದು ವಿಚಾರ ಹೇಳ್ತೀನಿ, ಅಯಸ್ಕಾಂತ ಎಲ್ಲರಿಗೂ ಗೊತ್ತಿದೆ, ಮ್ಯಾಗ್ನೆಟ್ ತಗೊಂಡು ನಾವು ದೇವರ ಹತ್ರ ಇಟ್ಟರೂ ಕೂಡ ಕಬ್ಬಣ ಏನಾದ್ರು ಅಲ್ಲಿ ಅಂಟಿಸಿದ್ರೆ ಅಟ್ರಾಕ್ಟ್ ಆಗುತ್ತೆ. ಒಂದು ಟೇಬಲ್ ಮೇಲೆ ಇಟ್ಟು ಅಲ್ಲಿ ಕಬ್ಬಣದ ಒಂದು ಚೂರು ಅಥವಾ ಏನಾದ್ರು ಮಳೆ ಹಿಂಗಿದ್ರೆ ಹೇಳ್ಕೊಳ್ಳುತ್ತೆ. ನೆಲದ ಮೇಲೆ ಇಟ್ಟು ಕೂಡ ಅಲ್ಲೊಂದು ಕಬ್ಬಣದೊಂದು ಏನಾದ್ರು ತುಂಡು ಏನಾದ್ರು ಇದು ಮಾಡಿದ್ರೆ ಹೇಳ್ಕೊಳ್ಳುತ್ತೆ. ದೇವ್ರ ಹತ್ರ ಇದ್ದರು, ಟೇಬಲ್ ಮೇಲೆ ಇದ್ದರು, ನೆಲದ ಮೇಲೆ ಇಟ್ಟರು, ಅದರ ಗುಣ ಮಾತ್ರ ಕಮ್ಮಿ ಆಗಿಲ್ಲ. ಹಾಗೆ ರುದ್ರಾಕ್ಷಿ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ನಾವು ನೆಲದ ಮೇಲೆ ಇಡಲಿ, ಜೋಬಲ್ಲಿ ಇಟ್ಕೊಳ್ಳಿ, ಕುತ್ತಿಗೆಯಲ್ಲಿ ಹಾಕಲಿ, ದೇವ್ರ ಮನೇಲಿ ಇಡಲಿ, ಅದರ ಪ್ರಾಪರ್ಟೀಸ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಇರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸು ಮತ್ತು ಅದರಲ್ಲಿರ್ತಕ್ಕಂಥ ಒಂದು ಕಂಪನಾಂಕಗಳ ಶಕ್ತಿ ಕಮ್ಮಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ರುದ್ರಾಕ್ಷಿ ಮೊಟ್ಟ ಮೊದಲದಾಗಿ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು. ಅದು ಕೆಳಗಿರಲಿ, ಟೇಬಲ್ ಮೇಲಿರಲಿ, ಜೋಬೊಳಗಿರಲಿ, ಎಲ್ಲಿಟ್ಟಿದ್ರೂ ಕೂಡ ಅದು ಒಂದು ಫೀಟಲ್ಲಿ ಅದು ಸ್ವಲ್ಪ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ಸಲ್ಲಿ ಬಂದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗ್ತಕ್ಕಂಥದ್ದು ತಿಳ್ಕೊಬೇಕು ಮೊದಲು. ಸೊ ಎಲ್ಲೋ ಒಂದು ಕಡೆ ಆಚಾರ ವಿಚಾರಗಳಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಮೊದಲು ಇರ್ಬೋದು. ಆದರೆ ನಾನೇನು ಹೇಳ್ತೀನಿ, ಭಯ ಇರಲಿ, ಭಕ್ತಿ ಇರಲಿ, ಆದರೆ ಮೂಢನಂಬಿಕೆ ಬೇಡ, ಮೊಟ್ಟ ಮೊದಲದು. ಈಗ ಮಾಂಸಕ್ಕೆ ಬರೋಣ. ಮಾಂಸಕ್ಕೆ ಬಂದಾಗ ಅಘೋರಿಗಳೇ ಹೆಚ್ಚಾಗಿ ಆಗ್ತಕ್ಕಂಥದ್ದು ರುದ್ರಾಕ್ಷಿ. ಎಲ್ಲ ಯಾವ ಪಂಗಡಗಳು ಜಾಸ್ತಿ ಆಗ್ತಾರೆ ಅಂದರೆ ಅಘೋರಿಗಳು ಜಾಸ್ತಿ ಆಗ್ತಾರೆ. ಅಘೋರಿಗಳು ಯಾವ ರೀತಿಯ ಒಂದು ಜೀವನ ಶೈಲಿ ಅಂತ ನಾನೇನು ಹೇಳಬೇಕಾಗಿಲ್ಲ, ಪ್ರತಿಯೊಂದು ಕೂಡ ತಿಳಿದಿರ್ತಕ್ಕಂಥದ್ದೇ. ಇವತ್ತೇನು ನಮ್ಮ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಇಂಟರ್ನೆಟ್ ಇದೆ, ಸಾಮಾಜಿಕ ಜಾಲತಾಣ ಎಲ್ಲ ಹೇಳಿಬಿಡುತ್ತೆ. ಮನುಷ್ಯನ ಮಾಂಸ ತಿಂತಾರೆ, ಹಸಿ ಮಾಂಸವನ್ನು ತಿಂತಾರೆ, ಸಿಕ್ಕಿದ್ದು ತಿಂತಾರೆ, ಗಿಡ ಗೆಂಟೆಗಳೆಲ್ಲ. ಆ ರೀತಿ ಇರಬೇಕಾದ್ರೆ ಅವ್ರು ರುದ್ರಾಕ್ಷಿ ಹಾಕ್ಕೊಂಡೇ ಮಾಡ್ತಾರೆ. ಸೊ ಅದಕ್ಕೆ ಮೊದಲು ಪಾಯಿಂಟ್ ಏನು ಅಂತ ಕೇಳಬೇಕು ನಾವು. ಮದ್ಯ ಸೇವಿಸ್ತಾರೆ ಅಘೋರಿಗಳು, ಮದ್ಯಪಾನವನ್ನು ಮಾಡ್ತಾರೆ. ಅವ್ರಿಗೆ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿ ಟ್ರಾನ್ಸ್ಗೆ ಹೋಗಬೇಕು ಅಂತ ಮದ್ಯಪಾನ ಮಾಡ್ತಾರೆ, ರುದ್ರಾಕ್ಷಿ ಹಾಕ್ಕೊಳ್ತಾರೆ, ಬಂಗ್ ಹೊಡಿತಾರೆ. ಬಂಗು ಎಲ್ಲಗೂ ನೋಡಿದ್ದೀರ, ಬಂಗ್ ಈ ರೀತಿಯೆಲ್ಲ ಇರ್ತಕ್ಕಂಥದ್ದು. ರುದ್ರಾಕ್ಷಿ ಹಾಕಿರ್ತಕ್ಕಂಥದ್ದು ಅಲ್ಲಿ ಭಕ್ತಿಗಿನ ಹೆಚ್ಚಾಗಿ ಮೈಂಡ್ ಬಾಡಿನ ರೆಗ್ಯುಲೇಟ್ ಮಾಡಿ, ಮೈಂಡ್ ಬಾಡಿ ಸೋಲ್ನ ಒಂದು ಈಕ್ವಿಲಿಬ್ರಿಯಮ್ ಸ್ಟೇಟಸಲ್ಲಿ ಇರ್ತಕ್ಕಂಥದ್ದು ಅದು ಕಾಯಿ. ನೀನು ಏನು ಸೇವನೆ ಮಾಡ್ತಾ ಇದೆಯಾ, ನೀನು ಏನು ತಿಂತಾ ಇದೆಯಾ ಅಂತ ಏನು ರುದ್ರಾಕ್ಷಿಗೆ ಗೊತ್ತಾಗ್ಬಿಟ್ಟಿರುತ್ತಾ? ಗೊತ್ತಾಗುತ್ತೆ ನೀನು ಏನು ತಿಂತಾ ಇದೆಯಾ ಅಂತ. ಅಷ್ಟು ಫೈಂಡ್ ಔಟ್ ಮಾಡೋಕ್ಕೆ ಏನಾರು ಆಗುತ್ತಾ ರುದ್ರಾಕ್ಷಿಗೆ? ರುದ್ರಾಕ್ಷಿ ಒಂದು ಆ್ಯಪಲ್ ಇರೋ ಥರ, ರುದ್ರಾಕ್ಷಿ ಒಂದು ಮೂಸಂಬಿ ಇರೋ ಥರ, ರುದ್ರಾಕ್ಷಿ ಒಂದು ಯಾವುದಾದ್ರು ಒಂದು ಮಾವಿನ ಹಣ್ಣು ಇರೋ ಥರ. ಅದು ಒಂದು ಹಣ್ಣು, ಕಾಯಿ. ಆ ಕಾಯಿಯಲ್ಲಿ ಏನೋ ಒಂದು ಗುಣಲಕ್ಷಣಗಳಿದೆ. ಈಗ ಬಾಳೆಹಣ್ಣು ತಿಂದರೆ ಪೊಟ್ಯಾಷಿಯಮ್ ಇದೆ ಅಂತ ಹೇಳ್ತಾರೆ. ಸೇಬು ತಿಂದರೆ ಅದರಲ್ಲಿ ನಮಗೆ ಪೌಷ್ಟಿಕಾಂಶ ಇರತಕ್ಕಂಥದ್ದು ಖಂಡಿತ ಗೊತ್ತು. ಒಂದು ಮೂಸಂಬಿ ತಿಂದರೆ ಅದರಲ್ಲಿ ಸಿಟ್ರಿಕ್ ಇದೆ ಅಂತ ಗೊತ್ತು. ಅದನ್ನು ಸೇವನೆ ಮಾಡೋದ್ರಿಂದ, ಅಥವಾ ನಾವು ನಾನ್ ವೆಜ್ ತಿಂದು ಆ ಒಂದು ಮೂಸಂಬಿ ಜ್ಯೂಸ್ ಕುಡಿದ್ರೆ, ನೀವು ನಾನ್ ವೆಜ್ ತಿಂದು ನಾನು ವರ್ಕ್ ಮಾಡಲ್ಲ ಅಂತ ಹೇಳುತ್ತಾ? ಸ್ವಲ್ಪ ನಮ್ಮ ಅಲ್ಲಿರ್ತಕ್ಕಂಥ ಸ್ವಲ್ಪ ಮೂಢನಂಬಿಕೆ ಹೆಚ್ಚು. ನೀವು ಮಾಂಸ ತಿಂದಿದ್ದೀರ ಅಂದ್ಬಿಟ್ಟು ರುದ್ರಾಕ್ಷಿ ತನ್ನ ಕೆಲಸವನ್ನು ನಿಲ್ಲಿಸುತ್ತಾ? ಖಂಡಿತ ನಿಲ್ಲಿಸಲ್ಲ. ಅದೇನು ಗುಣಲಕ್ಷಣಗಳಿದ್ದಾವೆ ಅದು ಖಂಡಿತ ಅದು ವರ್ಕ್ ಮಾಡೇ ಮಾಡುತ್ತೆ, ಅದರ ಕೆಲಸ ಅದು ಮಾಡೇ ಮಾಡುತ್ತೆ. ಅಯಸ್ಕಾಂತದ ಉದಾಹರಣೆಯಲ್ಲಿ ತಲ್ಲಿಟ್ಕೊಳ್ಳಿ. ಆದರೆ ಅದು ನಮಗೆ ಒಳ್ಳೇದು ಮಾಡುತ್ತೆ ಅನ್ನೋ ಒಂದು ಭಾವನೆ ಇದ್ದಾಗ ಮಾಂಸವನ್ನು ತಿಂದಾಗ ತೆಗೆದಿಡಿ, ತಿಂದಾದ ನಂತರ ಹಾಕ್ಕೊಳ್ಳಿ. ನಾನೇನು ವಿರುದ್ಧ ಇಲ್ಲ, ಒಳ್ಳೆಯದೇ ಆಗಲಿ. ನಿಮ್ಮ ಶಾಸ್ತ್ರ ಸಂಪ್ರದಾಯ, ನಮ್ಮ ವಿಚಾರಗಳಲ್ಲಿ ಇವತ್ತೇನೋ ಒಂದು ತಿಂತಕ್ಕಂಥ ಒಂದು ವಾರ ಬಂದಿದೆ, ಇವತ್ತು ರುದ್ರಾಕ್ಷಿ ಹಾಕ್ಕೊಳ್ಳಲ್ಲ, ಅಲ್ಲೇ ಟೇಬಲ್ ಮೇಲೆ ಇರಲಿ. ತಿಂದಾದ ನಂತರ 4 ಅವರ್ ಹಾಕ್ಕೊಳ್ಳೋದು ಬೇಡ, ಯಾಕಂದ್ರೆ 4 ಅವರ್ ಬೇಕು. 4 ಅವರ್ ಆದಮೇಲೆ ಹಾಕ್ಕೊಳ್ಳೋಣ. ಒಂದು ತಿಳ್ಕೊಳ್ಳಿ, ಯಾವುದೇ ಆದರೂ ಕೂಡ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಗಲೀಜು, ಮಲ, ಮೂತ್ರಗಳೆಲ್ಲ ನಮ್ಮ ದೇಹದೊಳಗೆ ಇರುತ್ತೆ. ಅದೇ ಗಲೀಜಿರುತ್ತೆ. ಎಲ್ಲ ನವರಂಧ್ರಗಳು ಕೂಡ ಒಳ್ಳೆಯದಲ್ಲ, ಹೊಲಸೆ ನವರಂಧ್ರಗಳು. ಅಂಥ ನವರಂಧ್ರಗಳು ಹೊಲಸನ್ನೇ ನಾವು ಆಚೆ ಹಾಕ್ತಾಯಿದ್ದೀವಿ. ಇದೊಂದು ಮಾಂಸ ಒಂದು ಸೇರಿದ್ರೆ ಆ 9ಕ್ಕೆ 9ನೇದಕ್ಕೊಂದು ಎಕ್ಸ್ಟ್ರಾ 10ನೇದಷ್ಟೇ. ಅಂಥದ್ದೇನು ತಲೆಗೆ ಹಾಕ್ಕೊಳ್ತಕ್ಕಂಥ ವಿಚಾರವೇ ಅಲ್ಲ. ಆರೋಗ್ಯಕ್ಕೆ ಹಾಕ್ಕೊಳ್ಳಿ,
ಭಯಪಟ್ಟು ಹಾಕ್ಕೊಳ್ಬೇಡಿ. ಹಾಕ್ಕೊಳ್ಳಿ. ನಿಮಗೇನಾದ್ರು ಭಾವನೆ ಅದರ ಹತ್ರ ಇದ್ದರೆ, ಆ ಚಿತ್ತ ಆ ಕಡೆ ಇದ್ದರೆ, ಆ ಮಾಂಸ ಸೇವನೆ ಅಥವಾ ಮದ್ಯ ಸೇವನೆ ಸಮಯದಲ್ಲಿ ತೆಗೆದಿಡಿ, ಶುದ್ಧಿಯಾಗಿ ಮತ್ತೆ ಹಾಕ್ಕೊಳ್ಳಿ. ಅದರಲ್ಲಿ ಏನಾಗ್ಬಿಡುತ್ತೆ, ಪರ್ಮನೆಂಟಾಗಿ ಹಾಕೋಬೇಕು ಏನೋ ಅಂಥದ್ದು ಏನಿಲ್ಲ. ನಿಮ್ಮದು ಮೈಂಡ್, ಬಾಡಿ, ಸೋಲ್ನ ಎಲೆಕ್ಟ್ರೋ ರೆಗ್ಯುಲೇಟರ್ ಆಗಿ ವರ್ಕ್ ಆಗುತ್ತೆ. ಶಾಂತವಾಗಿರ್ಬೋದು, ಕಾಯಿಲೆಗಳಿಂದನೂ ದೂರ ಆಗುತ್ತೆ. ಮತ್ತೊಂದು ದಿವಸ ನಾನು ರುದ್ರಾಕ್ಷಿಯ ಆರೋಗ್ಯದ ವಿಚಾರ ಬಗ್ಗೆ ಮಾತಾಡ್ತೀನಿ. ಇಷ್ಟೇ ವಿಚಾರ. ಧನ್ಯವಾದಗಳು ಗುರುಜಿ. ಸೊ ಎಸ್, ಮಾಂಸಾಹಾರ ಸೇವನೆ ಮಾಡುವಂಥವರು ರುದ್ರಾಕ್ಷಿಯನ್ನು ಹಾಕ್ಕೊಳ್ಬಹುದಾ ಹಾಕ್ಕೊಳ್ಬಾರ್ದಾ ಅನ್ನುವಂಥದ್ದನ್ನು ಒಂದು ಮ್ಯಾಗ್ನೆಟನ್ನು ಇಟ್ಕೊಂಡು ಬಹಳ ಅದ್ಭುತವಾಗಿ ಉದಾಹರಣೆ ಸಮೇತವಾಗಿ ತಿಳಿಸಿದ್ದಾರೆ. ಇಂಥ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.